ಈಗ ನಾವು ಪಂಚತರಣಿ ಹತ್ರ ಇದ್ದೀವಿ. ಪಂಚತರಣಿ ನೋಡಿ, ಹಿಂದುಗಡೆ ಎಲ್ಲ ಪರ್ವತಗಳು. ಏನ್ ಮೇಲೆ ರಾಮ ನೀವು ಪಂಚತರಣಿ ಮುಂದೆ ಕಾಣಿಸ್ತಕ್ಕಂಥದ್ದು ಪಂಚತರಣಿ. ಇದು ನಮ್ಮ ಪಂಚಭೂತಗಳನ್ನು ಬಿಟ್ಟಂಥ ಒಂದು ಸ್ಥಳ. ಅದರಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಅದೇ ಪಂಚತರಣಿ. ಈ ಕಡೆ ನೋಡಿ ಹಿಮ ಪರ್ವತಗಳು, ಏನು ಸೂಪರ್ ಆಗಿದೆ. ಹಿಮಾಲಯದ ಪರ್ವತಗಳು, ಹಿಮ ಪರ್ವತಗಳು ನೋಡಿ. ಬೆಟ್ಟ ಎಷ್ಟು ಹೈಟ್ ಇದೆ. ಈ ಕಡೆ ನೋಡಿ ಸ್ವಲ್ಪ ಹಸಿರಿದೆ ಈ ಬೆಟ್ಟ ಪೂರ್ತಿ. ಕಲ್ಲು ತುಂಬ ಡೌನ್ಗಿಳಿತಾ ಇದೆ ಕುದುರೆ. ತುಂಬ ಡೌನ್ಗಿಳಿತಾ ಇದೆ. ನಿಜವಾಗಲೂ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೋ ಈ ಒಂದು ಅಶ್ವಗಳಿಗೆ. ನೋಡಿ, ಪ್ರಕೃತಿನೇ ದೇವರು. ಅದಕ್ಕೆ ನಮ್ಮ ಶಿವಪ್ಪ ಹಿಮದಲ್ಲಿ ಲಿಂಗವಾಗಿ ದರ್ಶನವನ್ನು ಕೊಡೋದು. ಈ ಕಡೆ ಹಿಮ ಪರ್ವತಗಳು, ಮುಂದೆ ನೋಡಿ ನದಿ ಹರಿತಾ ಇದೆ. ಇನ್ನಷ್ಟು ಹಳ್ಳ ಇದೆ. ನೋಡಿ, ಕುದುರೆಗಳು ಕೂಡ ನೀರೇ ಕುಡಿಸ್ತಾ ಇದ್ದಾರೆ. ತುಂಬ ಡೌನು ಮತ್ತು ಫುಲ್ ಡೌನು. ನೋಡಿ, ನದಿ ಹರಿತಾ ಇದೆ. ಬೆಟ್ಟ ನೋಡಿ, ಇಲ್ಲಿದೆ ಪರ್ವತ. ಇದು ಪೂರ್ತಿ ಹಿಮ ಪರ್ವತ. ಕುದುರೆಗಳು ಬರ್ತಾ ಇದೆ, ಹೋಗ್ತಾ ಇದೆ. ನದಿ ನೋಡಿ ಫುಲ್ಲಾಗಿ ರಭಸವಾಗಿ ಹರಿತಾ ಇದೆ. ನೋಡಿ, ಬ್ರಿಡ್ಜ್ ಇದೆ. ಬ್ರಿಡ್ಜ್ ಮೇಲಿಂದ ನಾವೀಗ, ಓ ಮೈ ಗಾಡ್, ಆಕಾಶದ ಹತ್ರ ಇದ್ದಾವೆ ಒಂದೊಂದು ಬೆಟ್ಟಗಳು ನೋಡಿ. ನದಿ ಏನು ಜೋರಾಗಿ ಹರಿತಾ ಇದೆ. ತುಂಬ ಡೌನ್ ನೋಡಿ. ಭಾರತದ ಬಾವುಟ ಏರುತಿಹದು ಹಾರುತಿಹದು ನೋಡು ನಮ್ಮ ಬಾವುಟ. ಇನ್ನು ಈ ಒಂದು ಪಂಚತರಣಿಯಿಂದ ಕೇವಲ 6 ಕಿಲೋಮೀಟರ್ ಇರ್ತದೆ ನಮ್ಮ ಅಮರನಾಥ ಗುಹಾ ವಫ. ಅಮರನಾಥ ಭಗವಾನನ ಒಂದು ಗುಹೆ 6 ಕಿಲೋಮೀಟರ್ ಇರುತ್ತೆ. ನಾಳೆ ಬೆಳಗ್ಗೆ ನಮಗೆ ದರ್ಶನ ಆಗುತ್ತೆ. ಜಸ್ಟ್ 6 ಕಿಲೋಮೀಟರ್ ಇರುತ್ತೆ ನೋಡಿ. ಇಲ್ಲಿ ಒಂದು ಇಲ್ಲಿ ಭಕ್ತಾದಿಗಳಿಗೆ ಏನು ಬೇಕಾದರೂ ಪ್ರಸಾದ ತಗೊಂಡು ಎಲ್ಲ ಫ್ರೀ ಇರುತ್ತೆ. ಎಲ್ಲ ಫ್ರೀ ಇರುತ್ತೆ. ಜೀವನದಲ್ಲಿ ನಾನು ನೋಡ್ದಂಗೆ ಎಲ್ಲರಿಗೂ ಪ್ರಸಾದವನ್ನು ಫ್ರೀಯಾಗಿ ಕರೆದು ಭಕ್ತಿಯಿಂದ, ಬರೇ ಪ್ರಸಾದವಾಗಿ ಅಷ್ಟೇ ಅಲ್ಲ, ಸಂಪೂರ್ಣ ಭಕ್ತಿಯಿಂದ ಬಡಿಸ್ತಾರೆ. ಯಾರಿಗೆ ಎಷ್ಟು ಬೇಕಾದರೂ ಅಷ್ಟು ಬಡಿಸ್ಕೊಂಡು ತಿಂತಾರೆ. ಒಂದೇ ಒಂದು ಅಗಳು ಅಷ್ಟು ಇಲ್ಲಿ ವೇಸ್ಟ್ ಮಾಡ್ತಾಯಿಲ್ಲ. ಅದೊಂದು ನಿಜವಾಗ್ಲೂ ತುಂಬ ಒಂದು
ನಮ್ಮ ಜನಗಳಲ್ಲಿ ಬದಲಾವಣೆ. ಇಂಥ ಒಂದು ಸ್ಥಳಗಳಲ್ಲಿ ಆಹಾರವನ್ನು ಉಚಿತವಾಗಿ ಕೊಡೋದು ಅಂದರೆ ಅದು 106 ಜನ ಕೆಲಸಗಾರನ ಇಟ್ಕೊಂಡು ಅಲ್ಲಿ ನೋಡಬೇಕು. ಒಂದೊಂದು ಕಡೆನೂ 16 ಥರ ತಿಂಡಿಗಳಲ್ಲ, ಅದು 106 ಥರ ತಿಂಡಿಗಳಿರ್ತದೆ. 106 ಥರ ತಿಂಡಿಗಳು. ಮದುವೆಗಳಲ್ಲಿ 8 ಥರ 15 ಥರ 20 ಥರ ಅಡುಗೆ ಮಾಡ್ಬೋದು. ಆದರೆ ಇಲ್ಲಿ 106 ಥರ ತಿಂಡಿ ಇರ್ತದೆ. ಆಲ್ರೆಡಿ ನಿಮಗೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಈ ಒಂದು ಪಂಚತರಣಿ ನೋಡಿ, ಅದೇ ಪಂಚತರಣಿ ಕ್ಯಾಂಪ್. ಇವತ್ತು ರಾತ್ರಿಗೆ ನಾವು ಆ ಶೆಡ್ಗಳಲ್ಲಿ ಹಾಲ್ಟಿರ್ತೀವಿ. ನಾಳೆ ಬೆಳಗ್ಗೆ ಇಲ್ಲಿಂದ 6 ಕಿಲೋಮೀಟ್ರ್ ಇರುತ್ತೆ. 6 ಕಿಲೋಮೀಟ್ರು. ಈ 6 ಕಿಲೋಮೀಟ್ರು ಪಾದಯಾತ್ರೆದಲ್ಲಿ ಹೋಗಿ ನೋಡಿ. 2 ಕಿಲೋಮೀಟ್ರ್ ಇದೆ ಪಂಚತರಣಿ. ಹೋಲಿ ಕೇವ್ ಬಂದು 8ರಲ್ಲಿ 2 ಹೋದರೆ 6 ಕಿಲೋಮೀಟ್ರ್ ಇರ್ತದೆ ನೋಡಿ. ಅಲ್ಲಿಗೆ ಹೋಗೋದಕ್ಕೆ 2 ಕಿಲೋಮೀಟ್ರ್ ಬೇಕು ನೋಡಿ. ಎಷ್ಟು ಸುತ್ತಾಕೊಂಡು ಹೋಗಬೇಕು ನೋಡೋದಕ್ಕೆ. ಅಲ್ಲಿ ಎದುರುಗಡೆ ಕಾಣ್ತದೆ, ಬಟ್ 2 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇಲ್ಲಿ ಒಂದು ಕಡೆ ರೋಡ್ ಕಾಣ್ತಾ ಇರೋದು ನಿಮಗೆ, ಬಟ್ ಇಲ್ಲಿ ಇನ್ನು ಒಳಗಡೆ ಇಲ್ಲಿ ಲೆಫ್ಟಲ್ಲಿ ಎಷ್ಟು ರೌಂಡ್ ಹಾಕ್ಬೇಕು ನೋಡಿ. ನೋಡಿ ದೂರದಲ್ಲಿ ಹಿಮಾಲಯ ಪರ್ವತಗಳು. ಅಯ್ಯೋ ಭಗವಂತ ನೋಡಿ, ಸಂಪೂರ್ಣ ಹಿಮಾಲಯ. ಜೀವನದಲ್ಲಿ ಒಂದು ಸಾರಿ ಆದ್ರೂ ಒಂದು ನೋಡಿ, ನದಿ ಎಷ್ಟು ಅಗಲವಾಗಿ ಹರಿತಾ ಇದೆ. ಆದರೆ ಈಗ ಸ್ವಲ್ಪ ಕಡಿಮೆ ನೀರಿದೆ. ನೀರಿದ್ದಾಗ ಇಲ್ಲಿ ಹೆಂಗೆ ಪ್ರಯಾಣ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಇದು ಪೆಹಲ್ಗಾವ್ ಕಡೆಯಿಂದ ಬರ್ತಕ್ಕಂಥ ಒಂದು ರಸ್ತೆ. ಪೆಹಲ್ಗಾವಿಂದ ಬರ್ತಕ್ಕಂಥ ರಸ್ತೆ. ಆ್ಯಕ್ಚುಲಿ ನಮ್ದು ಇದು 2 ದಿನದ ಯಾತ್ರೆ ಒಂದೇ ದಿನದಲ್ಲಿ ಮುಗಿಸಿದ್ದೀವಿ. ಸುಮಾರು 48 ಕಿಲೋಮೀಟ್ರು ಪೆಹಲ್ಗಾವಿಂದ. ಅಲ್ಲಿಂದ 14 ಕಿಲೋಮೀಟ್ರು ಚಂದನವಾಡಿಗೆ ಬರ್ತೀವಿ. ಚಂದನವಾಡಿಗೆ ಅಂತ 6 ಕಿಲೋಮೀಟ್ರ್ ಬರ್ತೀವಿ. ಸಾರಿ 14 ಕಿಲೋಮೀಟ್ರ್ ಬರ್ತೀವಿ. 48ರಲ್ಲಿ 14 ಹೋದರೆ ಇನ್ನು 34 ಕಿಲೋಮೀಟ್ರ್ ಇರ್ತದೆ. 34 ಕಿಲೋಮೀಟ್ರಲ್ಲಿ 6 ಹೋದರೆ 28 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ. ಸುಮಾರು 13 ಕಿಲೋಮೀಟ್ರು ಕುದುರೆನಲ್ಲಿ ಮಾಡಿದ್ದೀವಿ. 15 ಕಿಲೋಮೀಟ್ರು ಪಾದಯಾತ್ರೆ ಮಾಡಿದ್ದೀವಿ. ಬೆಳಗ್ಗೆ 3 ಗಂಟೆಯಿಂದ ಸುಮಾರು 2:30ವರೆಗೂ ಪಾದಯಾತ್ರೆ ಮಾಡಿದ್ದೀವಿ. ನೋ ರೆಸ್ಟ್. ತುಂಬ ನೋಡಿ ಎಷ್ಟು ಕಡಿದಿದೆ, ಎಷ್ಟು ಕಡಿದಾದ ಪ್ರದೇಶ ನೋಡಿ. ಅಲ್ಲಿ ನೋಡಿ ಪರ್ವತಗಳು, ಹಿಮ ಪರ್ವತಗಳನ್ನು ನೋಡಿ. ನೋಡಿ ಸಾಧು ಸಂತರು ಎಲ್ಲರೂ ಬರ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಪಾಪ ತುಂಬ ಒಳ್ಳೆ ಜಾಗ ಇದೆ ಅಂತ ಎಲ್ಲ ರೆಸ್ಟ್ ತಗೊಳ್ತಾ ಇದ್ದಾರೆ. ನೋಡಿ ಎಷ್ಟು ಅದ್ಭುತವಾದ ಒಂದು ಪ್ರಕೃತಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಹಿಮ ಪರ್ವತಗಳು ನೋಡಿ. ಎಲ್ಲ ಇಲ್ಲಿ ನದಿ ಹರಿಯೋ ಒಂದು ಬಯಲು. ನೋಡಿ ಅದು ನೋಡಿ ಹೇಗಿದೆ ಪರ್ವತ. ನೋಡಿ ಹಿಮ ಪರ್ವತ. ಶ್ರೀರಾಮರು ಹಿಂದುಗಡೆ ಬರ್ತಾ ಇದ್ದಾರೆ ನೋಡಿ. ಹಿಂದುಗಡೆ ಬರ್ತಾ ಇದ್ದಾರೆ ಎಲ್ಲ ನೋಡಿ. ನದಿ ಒಂದೊಂದು ಕಡೆಯಿಂದ ಹರಿತಾ ಇದೆ ನೋಡಿ. ಎಲ್ಲ ಜನಗಳು ತುಂಬ ಚೆನ್ನಾಗಿ ರೆಸ್ಟ್ ತಗೊಳ್ತಾ ಇದ್ದಾರೆ. ತುಂಬ ಒಳ್ಳೆ ಬಯಲಿದೆ, ಅದ್ಭುತವಾಗಿದೆ ನೋಡಿ. ಹಿಮ ಪರ್ವತದ ಮುಂದೆ ಕುತ್ಕೊಂಡು ಅದ್ಭುತವಾಗಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕುದುರೆಗಳೆಲ್ಲ ಮೇವಕ್ಕೆ ಬಿಟ್ಟಿದ್ದಾರೆ. ಯಾಕಂದರೆ ಈಗ ಇಲ್ಲಿಗೆ ಲಾಸ್ಟ್ ಯಾತ್ರೆ. ಇಲ್ಲಿಂದ ಮುಂದಕ್ಕೆ ಬಿಡಲ್ಲ, ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ಮುಂದಕ್ಕೆ ಯಾರನ್ನೂ ಒಂದು ಹೆಜ್ಜೆನೂ ಯಾತ್ರೆ ಬಿಡಲ್ಲ. ನಾಳೆ ಬೆಳಗ್ಗೆಗೆ 3 ಗಂಟೆಗೆ ಬಿಡ್ತಾರೆ. ನಮಗೆ ನಾಳೆ ಸುಮಾರು 3 ಗಂಟೆಗೆ ಬಿಟ್ರು ನಾವು 6 ಕಿಲೋಮೀಟ್ರು 3 ಗಂಟೆಗೆ ಬಿಟ್ಟರೆ 4, 5, 6 ಹೆಚ್ಚು ಕಡಿಮೆ 6ರಿಂದ 7 ಗಂಟೆ ಒಳಗಡೆ ಸೂರ್ಯೋದಯದ ಸಮಯದಲ್ಲಿ ನಮಗೆ
ಅಮರನಾಥ ಸ್ವಾಮಿಯ ದರ್ಶನ ಆಗುತ್ತೆ. ಆ ಸ್ವಾಮಿ ದರ್ಶನವನ್ನು ದೂರದಿಂದ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹತ್ತಿರದಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ ಬಂತೆ, ವಿಡಿಯೋ ಒಳಗಡೆ ಬಿಡಲ್ ಬಂತೆ ವಿಡಿಯೋಸು. ನೋಡಿ ಪರ್ವತ ನೋಡಿ ಹೇಗಿದೆ. ಆ್ಯಕ್ಚುಲಿ ಅದರ ಹಿಮ ಪರ್ವತ ಆಗಬೇಕಾಗಿತ್ತು. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಹಿಮ ಕರಗಿದೆ. ನೋಡಿ ಮೋಡಗಳು ಬೆಟ್ಟ ತುದಿನ ಆವರಿಸ್ಕೊಂಡಿದ್ದಾವೆ. ನೋಡಿ ಇಲ್ಲಿ ಪೂರ್ತಿ ಹಿಮ ಪರ್ವತಗಳು, ಹಿಮ ಬೆಟ್ಟಗಳು. ನೋಡಿ ಎಲ್ಲಿಂದ ಎಲ್ಲಿಗೆ ಶೆಡ್ಗಳಿದೆ, ಅದು ಪೂರ್ತಿ ಹಿಮ ಪರ್ವತಗಳೇ. ನೋಡಿ ಅಲ್ಲಿದೆ ನಮ್ಮದು ಟೆಂಟ್. ಆ ಟೆಂಟಲ್ಲಿ ಇವತ್ತು ಆಲ್ಟಿದ್ದು. ಕೊಡ್ತೀವಿ. ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಜೈ ಗುರುದೇವ್. ನೋಡಿ ಮತ್ತೊಮ್ಮೆ ಹಿಮ ಪರ್ವತಗಳು, ನೋಡಿ ಮೇಘಗಳು ಹಿಮ ಪರ್ವತಗಳನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾವೆ. ಮೇಘಗಳಿಂದ ಪರ್ವತ ಆವೃತ ಆಗಿದೆ. ಸ್ಲೋಲಿ ನೋಡಿ ನಮ್ಮ ಮಿಲಿಟ್ರಿಯವರಂತೂ ಹೆಜ್ಜೆಗೂ ಇದ್ದಾರೆ. ಪ್ರಧಾನ ಮಂತ್ರಿಗಳು ಬಂದರೆ ಸುಮಾರು 10 ಮೀಟ್ರಿಗೆ ಒಬ್ಬೊಬ್ಬ ಪೊಲೀಸ್ ನೋಡ್ತಾರೆ. ಆದರೆ ಇಲ್ಲಿ ಪ್ರತಿ 10 ಮೀಟ್ರಿಗೆ 10 ಜನ ನಮ್ಮ ಯೋಧರು ಇರ್ತಾರೆ. ನಿಜವಾಗಲೂ ಈ ಯಾತ್ರೆ ಯಶಸ್ವಿಯಾಗಿ ಆಗೋದಕ್ಕೆ ಸಂಪೂರ್ಣ ಕ್ರೆಡಿಟು ನಮ್ಮ ಯೋಧರಿಗೆ ಕೊಡಬೇಕು. 80,000 ಜನ ಯೋಧರನ್ನು ಈ ಒಂದು ರಕ್ಷಣೆಗೆ ನೇಮಕ ಮಾಡಿದ್ದಾರೆ. ಅಂತಹ ನಮ್ಮ ಪ್ರಧಾನಿ ಮತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳು. ನೋಡಿ ಹಿಮ ಪರ್ವತಗಳು, ಹೆಜ್ಜೆಗೂ ನಮ್ಮ ಮಿಲಿಟ್ರಿ ಯೋಧರು. ನೋಡಿ ಜಸ್ಟ್ ಇನ್ನು 1 ಕಿಲೋಮೀಟ್ರು ಪಂಚತರಣಿ ಇದೆ, 7 ಕಿಲೋಮೀಟ್ರು ಭಗವಂತನ ಗುಹೆ ಇದೆ. ಅಂದರೆ 6 ಕಿಲೋಮೀಟ್ರ್ ಇರ್ತದೆ ಅಲ್ಲಿಗೆ ಹೋಗಿ ಆಲ್ಟಾದ ಮೇಲೆ. ಈ 6 ಕಿಲೋಮೀಟ್ರ್ ನಾವು ನಾಳೆ ಪಾದಯಾತ್ರೆಯಲ್ಲಿ ಮುಗಿಸ್ತೀವಿ. ಈಗ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ವಿ. ಜೈ ಗುರುದೇವ್. ಎಲ್ಲರೂ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡಿ, ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿ. ಓಕೆ, ಜೈ ಗುರುದೇವ್.